ಸ್ನೇಹಮಯಿ ಕೃಷ್ಣ ಹೊಸ ಎಂಟ್ರಿ. ಸೌಜನ್ಯಗೆ ನ್ಯಾಯ ಕೊಡಿಸ್ಕೊಡೋಕೆ ಮೈಸೂರಿಂದ ಬಂದಿದ್ದಾರೆ. ಮೂಡ ಹಗರಣ ಅಂತ ಹೇಳಿ ಒಂದು ದೊಡ್ಡ ಒಂದು ದೊಡ್ಡ ಗಬ್ಬೆಬ್ಸಿ ಮೀಡಿಯಾದಲ್ಲೆಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಹಾಳು ಮಾಡ್ಲಿಕ್ಕೆ ಅಂತ ಹೇಳಿ ಕೇಸ್ ಫೈಲ್ ಮಾಡಿ ಇವತ್ತು ಅದೇನೇನೋ ಆಗಿ ಒಂದ್ ಕಡೆ ನಿಂತಿದೆ. ಇದ್ರ ನಡುವೆ ಪಾಪ ಪುರ್ಸೊತ್ ಮಾಡ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಸೌಜನ್ಯಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದಾರೆ. ನ್ಯಾಯನೇ ದೊರಕಿಸ್ಕೊಡ್ತಾರೋ ಗಬ್ಬೆ ಎಬ್ಬರಿಸ್ತಾರೋ ಆ ಭಗವಂತನಿಗೆ ಗೊತ್ತು. ಆದ್ರೆ ಈ 12 ರಿಂದ 13 ವರ್ಷದವರೆಗೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಒಂದು ಸರಿ ಕೂಡ ಯಾಕೆ ಅನ್ನಿಸ್ಲಿಲ್ಲ ನಮ್ಮ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ? ಸೌಜನ್ಯ ಅವರ ವಿಚಾರವಾಗಿ ಇವ್ರ ಹತ್ರ ಒಂದಷ್ಟು ದಾಖಲೆಗಳಿವೆ ಅಂತೆ, ಒಂದಷ್ಟು ಸಾಕ್ಷಿಗಳಿವೆ ಅಂತೆ. ಅವೆಲ್ಲವನ್ನು ತಗೊಂಡೋಗಿ SP ಅವ್ರಿಗೆ ಖುದ್ದು ಕಂಪ್ಲೇಂಟ್ ಅನ್ನ ಕೊಟ್ಟು ಬರ್ತೇನೆ ಅಂತ ಹೇಳಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಆಮೇಲೆ ಅವರ ಸ್ಟೇಟ್ಮೆಂಟ್ ಕೇಳಿ ಒಂದ್ಸತಿ ಗಾಬರಿ ಆಗ್ಬಿಡ್ತು ನನ್ಗೆ. ಅಯ್ಯಯ್ಯೋ ಹಿಂಗೂ ಇರುತ್ತಾ ವಿಚಾರ ಅಂದ್ಬಿಟ್ಟು. ಅವ್ರ ಹತ್ರ ಇರೋ ಸಾಕ್ಷಿಗಳಲ್ಲಿ ಪ್ರಮುಖವಾದ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಸೌಜನ್ಯ ಅವರ ಸ್ವಂತ ಮಾವ ವಿಠ್ಠಲ್ ಗೌಡನೇ ಆಕೆಯನ್ನು ಎತ್ತಾಕೊಂಡೋಗಿ ಆಕೆನ ಆ ರೀತಿಯಾಗಿ ಮರಕ್ಕೆ ಕಟ್ಟಿ ಹಾಕಿ ಆಕೆನ ಬಲಾತ್ಕಾರ ಮಾಡಿ ಎಲ್ಲಾ ಕೃತ್ಯವನ್ನ ರಡಿ ಮರ್ಮಾಂಗಕ್ಕೆ ಮಣ್ ತುಂಬಿಸಿ ಆಕೆಯನ್ನ ಮರಕ್ಕೆ ಕಟ್ಟಾಕಿ ಹೋಗಿರೋದು ವಿಠ್ಠಲ್ ಗೌಡ, ಸ್ವಂತ ಸೌಜನ್ಯಾಳ ಮಾವ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದನ್ನೇ ಅವರು ಕಂಪ್ಲೇಂಟ್ ಅಲ್ಲೂ ಕೊಡ್ತಾರಂತೆ, ಸಾಕ್ಷಿ ಕೂಡ ಇದೆ ಅಂತೆ. ಎಂತವ್ರಿಗೂ ಒಂದ್ಸತಿ ಎದೆ ಜಲ್ ಅನ್ಸ್ಬಿಡುತ್ತೆ ಕಣ್ರಿ. ಸ್ವಂತ ಮಾವ. ಅರೆ ಇಲ್ಲಿ ನನಗೊಂದೇ ಒಂದು ಅನುಮಾನ ಇರೋದೇನು ಅಂದ್ರೆ, ವಿಠ್ಠಲ್ ಗೌಡ ಅಷ್ಟು ಇನ್ಫ್ಲೂಯೆನ್ಷಿಯಲ್, ಅಷ್ಟು ಪ್ರಭಾವಿ ವ್ಯಕ್ತಿನ? ವಿಠ್ಠಲ್ ಗೌಡನ ರಕ್ಷಣೆ ಮಾಡಕ್ಕೋಸ್ಕರ ಇಡೀ ಡಿಪಾರ್ಟ್ಮೆಂಟು, ಇಡೀ ಸಿಸ್ಟಮ್ಮು ಇವತ್ತು ಹುಡುಕ್ಲಿಲ್ವಾ? ಇವನೇ ಆರೋಪಿ ಅಂತ ಹೇಳಿ ಕೈ ಮಾಡಿ ತೋರ್ಸಕ್ಕೆ ಹೆದರ್ಕೊಂಡ್ಬಿಟ್ರ? 12 ವರ್ಷದಿಂದ ಸಂತೋಷ್ ರಾವ್ನ ಇವರೇ ಫಿಕ್ಸ್ ಮಾಡಿಸಿದ್ದ ಹಂಗಾದ್ರೆ? ಅಷ್ಟು ಪ್ರಭಾವಿನ ವಿಠ್ಠಲ್ ಗೌಡ? ಅರ್ರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಅನ್ಸಲ್ವೇನ್ರಿ? ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ಪ್ರಭಾವ ಬೀರ್ತಾನ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಅಂತ? ನಾವೆಲ್ಲ ಯಾರೋ ದೊಡ್ಡ ಪ್ರಭಾವಿ ವ್ಯಕ್ತಿ ಇರ್ಬೋದು, ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಇರ್ಬೋದು, ಅದಕ್ಕೆ ಸೌಜನ್ಯಾಗ ಇನ್ನೂ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಸಿಗ್ಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಾದ್ಯಂತ, ದೇಶದಾದ್ಯಂತ ಜನ ಇವತ್ತು ಧ್ವನಿ ಎತ್ತಾ ಇದ್ದಾರೆ, ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು. ಬಹಳ ಅಮಾನುಷವಾಗಿ ನಡ್ಸ್ಕೊಂಡಿದ್ದಾರೆ ಆ ಹೆಣ್ಮಗಳನ್ನ. ಆಕೆಯ ಕೆಲವೊಂದು ಚಿತ್ರಗಳನ್ನ, ಫೋಟೋಗಳನ್ನ ನೋಡಿದ್ರೆ ಒಂಥರ ಭಯ ಹುಡ್ಸತ್ತೆ ಮನುಷ್ಯನ್ಗೆ. 12 ವರ್ಷ ಕಳೆದೋಗ್ಬಿಟ್ಟಿದ್ರು ಕೂಡ ಭಯ ಹುಡ್ಸತ್ತೆ. ಇಷ್ಟು ವರ್ಷದ ನಂತರ ಕೂಡ ಆ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದ್ರು ಸ್ವಲ್ಪ ಆ ರಿಪೋರ್ಟ್ಸ್ ಅನ್ನೆಲ್ಲ ತೆಗೆದು ಏನಾದ್ರು ನೋಡೋಣ ಅಂತ ಹೋದ್ರೆ, ಇಲ್ಲ ಅದ್ರ ಬಗ್ಗೆ ಏನಾದ್ರು ಕೇಳಿಸ್ಕೊಂಡ್ರೆ ಭಯ ಅನ್ಸತ್ತೆ. ಅಂಥದ್ರಲ್ಲಿ ಇವರು ನಮ್ಮ ಸ್ನೇಹಮಯಿ ಕೃಷ್ಣ ಅವರಿಗೆ ಈ ಇನ್ಫಾರ್ಮೇಶನ್ ಕೊಟ್ಟಾಗ ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು? ವಿಠ್ಠಲ್ ಗೌಡ ಅವರಿಂದ ಇವ್ರಿಗೇನಾದ್ರೂ ಭಯ ಇತ್ತಾ, ಥ್ರೆಟ್ ಇತ್ತಾ ಅವ್ರ ಟೀಮಿಂದ ಏನಾದ್ರು ಅಂತ ಹೇಳಿ ಕೆಲವು ಪ್ರಶ್ನೆಗಳು ಉಟ್ಕೊಂತು ನನಗೆ. ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಂದ್ರೆ ಹೌದಪ್ಪ, ಅಂತ ಸಿದ್ದರಾಮಯ್ಯ ಅವ್ರ ಮೇಲೆನೆ ಇವರು ಬಿಡ್ಲಿಲ್ಲ. ಸಿದ್ದರಾಮಯ್ಯ ಅವ್ರನ್ನೇ ನಾನು ಬಿಡಲ್ಲ, ಹಗರಣ ನಡೆದೋಗಿದೆ, ನಾನು ಅವ್ರನ್ನ CM ಪದವಿಯಿಂದ ಇಳಿಸೇ ತೀರ್ತೀನಿ ಅನ್ನೋ ರೇಂಜ್ಗೆ ಅವ್ರು ಬೆನ್ನಿಗೆ ಬಿದ್ದ್ಬಿಟ್ಟಿದ್ರು. ನಮ್ಮ ಈ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಹೋಗಿದ್ದೇನು, ಅವ್ರ ಮೇಲೆ ಹಗರಣ ಇದೆ ಅಂತ ಹೇಳಿ ಇಡೀ ಚಾನೆಲ್ಗಳಲ್ಲಿ ಬಂದು ಮಾತಾಡಿದ್ದೇನು ಎಲ್ಲ ಮಾಡ್ದಂಥವ್ರು, ಅಷ್ಟು ದೊಡ್ಡ ಇನ್ಫ್ಲೂಯೆನ್ಷಿಯಲ್ CM, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೇ ಎದುರಾಕೊಂಡ ಸ್ನೇಹಮಯಿ ಕೃಷ್ಣ ಇವತ್ ಯಾಕೆ ನಮ್ಮ ಸೌಜನ್ಯ ಅವರ ಬಗ್ಗೆ ಇವ್ರ ಹತ್ರ ಸಾಕ್ಷಿ ಇದ್ರೂ ಕೂಡ 12 ವರ್ಷದಿಂದ ಮೌನವಾಗಿದ್ರು? ಇದೇ CM ಸಿದ್ದರಾಮಯ್ಯ ಅವರು ಒಂದು SIT ರಚನೆ ಮಾಡೋವರೆಗೂ ಯಾಕೆ ಮೌನವಾಗಿದ್ರು ಅನ್ನೋದು ಪ್ರಶ್ನೆ ನನಗಂತೂ ಕಾಡ್ತಾನೆ ಇದೆ. ಅವರ ಈ ಸ್ಟೇಟ್ಮೆಂಟ್, ಮೀಡಿಯಾ ಸ್ಟೇಟ್ಮೆಂಟ್ ನೋಡ್ದಾಗಿಂದ ಬೆಳ್ತಂಗಡಿಗೆ ಬಂದು ಹೋಗಿದ್ದಾರೆ ಅವರು, ಏನೋ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ, ಆಗ್ಲಿಂದ ಕಾಡ್ತಾ ಇದೆ. ಏನಿರ್ಬೋದು? ಇವ್ರಿಗೂ ಏನಾದ್ರೂ
ಯಾರಾದ್ರೂ ಫಂಡ್ ಮಾಡಿ ಕರ್ಸ್ಕೊಂಡ್ರಾ ಅಂತ ಕೂಡ ಒಂದು ಅನುಮಾನ ಅಷ್ಟೇ. ಯಾಕಂದ್ರೆ ಈ ಫಂಡ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಈ ಬಿಗ್ ಬಜೆಟ್ ಸಿನಿಮಾ ತರ. ಸೊ ಅದಕ್ಕೆ ಕೇಳಿದೆ ಸ್ನೇಹಿತರೆ. ಸ್ನೇಹಿತರೆ ನಿಮಗೂ ಏನಾದ್ರೂ ಈ ರೀತಿಯಾದ ಅನುಮಾನಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಈ ತರ ಅವಾಗವಾಗ ಮಳೆಗಾಲದಲ್ಲಿ ಬರುತ್ತಲ್ಲ ನಾಯಿ ಕೊಡೆಗಳು, ಅದ್ರ ಬಗ್ಗೆ ಎಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದೇನೇ ಇರ್ಲಿ, ಆದ್ರೂ ಕೂಡ ಅಷ್ಟು ಕೀಳು ಮಟ್ಟಕ್ಕೆ ಹೋಗಿ ಸ್ಟೇಟ್ಮೆಂಟ್ಸ್ ಅನ್ನ ಕೊಡಬಾರ್ದು. ನಾಳೆ ಇನ್ನೊಬ್ನ್ ಯಾವನೋ ಬಂದ್ಬಿಟ್ಟು ಹೇಳ್ಬೋದು, ಸೌಜನ್ಯ ಆಕೆನೇ ಹೋಗ್ಬಿಟ್ಟು ಮರಕ್ಕೆ ಆಕೆನೇ ಕೈ ಕಟ್ಕೊಂಡ್ಬಿಟ್ಲು, ಆಕೆನೇ ಮಣ್ಣು ತುಂಬಿಸ್ಕೊಂಡ್ ಬಂದ್ಬಿಟ್ಲು ಆಕೆಯ ಮರ್ಮಾಂಗಕ್ಕೆ, ಆಕೆ ಮಾನಸಿಕ ಅಸ್ವಸ್ಥೆ ಆಗಿದ್ಲು ಅಂತ ಹೇಳಿದ್ರುನು ಆಶ್ಚರ್ಯ ಏನೂ ಇಲ್ಲ. ಯಾಕಂದ್ರೆ ಕೇಳೋನಿದ್ರೆ ಹೇಳೋರು ಇಂಥವರು ಸುಮಾರು ಜನ ಇರ್ತಾರೆ. ಸೊ ಏನೇ ಇರ್ಲಿ ಸ್ನೇಹಿತರೆ, ಸ್ವಲ್ಪ ಬೇಸರ, ಒಂಥರ ನೋವು, ಸಂಕಟ ಹಿಂಗೆಲ್ಲ ಅನ್ಸತ್ತೆ. ಪ್ರತಿಯೊಬ್ಬರಿಗೂ ಅನ್ಸತ್ತೆ. ಆದ್ರೆ ಆ ತಾಯಿಗೆ ಹೇಗಿರ್ಬೋದೋ ನನಗ್ ಗೊತ್ತಿಲ್ಲ ನಿಜವಾಗ್ಲೂ. ನಾವು ಮಾತಾಡ್ತೇವೆ, ಆದ್ರೆ ಆ ಹೆತ್ತ ತಾಯಿಗೆ ಈ 13 ವರ್ಷದಿಂದ ಆ ಹೆಣ್ಮಗು ಇವತ್ತವರೆಗೂ ನ್ಯಾಯನೂ ಸಿಕ್ಕಿಲ್ಲ. ಸತ್ತು ಪವಿತ್ರವಾಗಿ ಸ್ವರ್ಗದಲ್ಲಿದ್ದಾಳೆ ಅಂತ ಬೇರೆ ಹೇಳ್ತವೆ ಕೆಲವು. ನಂಗ್ ಬರತ್ತೆ, ಆದ್ರೆ ನಾನೇನು ಬಯ್ಯಕ್ ಇಷ್ಟಪಡಲ್ಲ. ಯಾಕಂದ್ರೆ ನಮ್ಗೆ ಸಂಸ್ಕೃತಿ ಇದೆ ರೀ. ನಮ್ಗೆ ಹೆಣ್ಮಕ್ಳು ಅಂದ್ರೆ ಗೌರವ ಇದೆ. ನಾವು ಹಾಗೆಲ್ಲ ಮಾತಾಡಕ್ ಹೋಗಲ್ಲ. ಅದೇನೇ ಇರ್ಲಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.